ಸರ್ಕಾರ ಈ ಸ್ವತ್ತನ್ನ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಗೆ ಮುಂದಾಗಿದೆ. ಆದರೆ ವಿಜಯನಗರ ಜಿಲ್ಲೆಯಲ್ಲಿ 80ರ ವಯಸ್ಸಿನ ಅಜ್ಜಿಯೊಬ್ಬರು ಕಳೆದ 40 ವರ್ಷದಿಂದ ಈ ಸ್ವತ್ತಿಗಾಗಿ ಗ್ರಾಮ ಪಂಚಾಯಿತಿಗೆ ಅಲೆದಾಡ್ತಿದ್ದಾರೆ. ಯಾವುದೇ ಪಿಡಿಒ ಬಂದರೂ ಸಹ ಅಜ್ಜಿಯ ಮನವಿಗೆ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಬೇಸತ್ತಿರುವಂತಹ ಅಜ್ಜಿ ಇಳಿ ವಯಸ್ಸಿನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದರ ವರದಿ ಇಲ್ಲಿದೆ. 80ರ ವಯಸ್ಸಲ್ಲಿ ಈ ಸ್ವತ್ತಿಗೆ ಅಜ್ಜಿ ಹೋರಾಟ. ಯಾವುದೇ ಪಿಡಿಒ ಬಂದರೂ ಪೊಳ್ಳು ಭರವಸೆ. ಪ್ರಭಾವಿಗಳ ಒತ್ತಡಕ್ಕೆ ಸಿಲುಕಿದ್ದಾರಾ ಅಧಿಕಾರಿಗಳು? ನಿಜ. ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ 2ನೇ ವಾರ್ಡ್ನ ನಿವಾಸಿ 80ರ ವಯಸ್ಸಿನ ಅಜ್ಜಿ ಪಾರ್ವತಮ್ಮ ಈ ಸ್ವತ್ತಿಗಾಗಿ ಅದೆಷ್ಟೋ ಬಾರಿ ಗ್ರಾಮ ಪಂಚಾಯಿತಿಯ ಬಾಗಿಲನ್ನು ತಟ್ಟಿದ್ದಾರೆ. ಹಿರೇಹಡಗಲಿ ಗ್ರಾಮದ ಡೋರ್ ನಂಬರ್ 82/B ಹೆಸರಿನ ಖಾಲಿ ಜಾಗ ಕಳೆದ 4 ತಲೆಮಾರಿನಿಂದ ಅಜ್ಜಿ ಪಾರ್ವತಮ್ಮ ಸಂಬಂಧಿಕರ ಹೆಸರಿನಲ್ಲಿಯೇ ಇದೆ. ತನ್ನದೇ ಕುಟುಂಬಸ್ಥರ ಹೆಸರಿಗಿರುವಂತಹ ಆಸ್ತಿಯನ್ನ ಪಾರ್ವತಮ್ಮ ತಮ್ಮ ಹೆಸರಿಗೆ ಮಾಡಿಕೊಳ್ಳುವುದಕ್ಕೆ 40 ವರ್ಷದಿಂದ ಏಕಾಂಗಿ ಹೋರಾಟ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಯಾವುದೇ ಪಿಡಿಒ ಬಂದರೂ ಅಜ್ಜಿಯನ್ನ ಸತಾಯಿಸ್ತಲೇ ಇದ್ದಾರೆ. ಬರೀ ಭರವಸೆ ಕೊಡ್ತಾ ಇರೋ ಪಿಡಿಒಗಳು ಈ ಸ್ವತ್ತು ಮಾಡಿಕೊಡ್ಲಿಕ್ಕೆ ಹಿಂದೇಟಾಕ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳ ನಡೆಗೆ ಬೇಸತ್ತಿರುವ ಅಜ್ಜಿ ಪಾರ್ವತಮ್ಮ ಹಿರೇಹಡಗಲಿ ಗ್ರಾಮ ಪಂಚಾಯಿತಿಯ ಎದುರು ನನ್ನ ಆಸ್ತಿಗೆ ಈ ಸ್ವತ್ತು ಕೊಡಿ ಅಂಥೇಳಿ ಹೋರಾಟಕ್ಕಿಳಿದಿದ್ದಾರೆ. ಆಸ್ತಿ ಹೋರಾಟಕ್ಕೆ ಕುಳಿತಿರುವ ಅಜ್ಜಿ ಪಾರ್ವತಮ್ಮ ಅವರ ಸಾಕ್ಷಿಯ ಸಹಿಯನ್ನ ಪಡೆದು 4 ದಿಕ್ಕಿನ ಜನ ಈ ಸ್ವತ್ತನ್ನ ಪಡೆದಿದ್ದಾರೆ. ಅಲ್ಲಿ ಪಾರ್ವತಮ್ಮ ಅವರ ಜಾಗ ಇಲ್ಲದಿದ್ದರೆ ಅವರಿಂದ ಸಾಕ್ಷಿ ಸಹಿಯ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಇದು ಅಧಿಕಾರಿಗಳ ದ್ವಂದ್ವ ನೀತಿಗೆ ಕಾರಣವಾಗಿದೆ. ಆದ್ರೀಗ ಪಾರ್ವತಮ್ಮ ತಮ್ಮ ಜಾಗಕ್ಕೆ ಈ ಸ್ವತ್ತನ್ನು ಪಡೆಯೋದಕ್ಕೆ ಬಂದಾಗ ಅದು ಶೌಚಾಲಯದ ಜಾಗ, ಪಾರ್ವತಮ್ಮ ಹೆಸರಿಗೆ ಈ ಸ್ವತ್ತನ್ನು ಕೊಡಬೇಡಿ ಅಂಥೇಳಿ ಯಾರಿಂದಲೂ ತಕರಾರು ಬಂದಿದೆಯಂತೆ. ಹೀಗಾಗಿ ಪಿಡಿಒ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದು 4 ತಲೆಮಾರಿನಿಂದ ನಮ್ಮದೇ ಜಾಗ, ಅದಕ್ಕೆ ಬೇಕಾದಂತಹ ದಾಖಲೆ ಪತ್ರ ಇದೆ ಅಂಥೇಳಿ ಪಾರ್ವತಮ್ಮ ಪುತ್ರ ಗಂಗಾಧರಯ್ಯ ಹೇಳ್ತಿದ್ದಾರೆ. 40 ವರ್ಷ ಆಯ್ತು ಸರ್. ಈಗ ಅಡ್ಡಾಡಕತ್ತಿ ನಾವು ಏನಾರು ಒಂದು ಹಿಂದೇಟ್ ಆಗ್ತಾ ಇದ್ದಾರೆ ಸರ್. ಪಿಡಿಒ ಇಂದು ನಾಳೆ ಅಂತ ನಮಗೆಲ್ಲ ದಾಖಲಾತಿಗಳು 1947 ಇಸ್ವಿಯಿಂದ ಆ ಕಡೆಗೆ ಪುರಾವೆಗಳದವು, ದಾಖಲಾತಿಗಳದು. ಸುಮ್ಮನೆ ಇದು ಆ ಶೌಚಾಲಯ ಈ ಶೌಚಾಲಯ ನಮ್ಗೆ ದಾಖಲಾತಿಗೆ ಇದ್ದದ್ದು ಮಾಡಿಕೊಡ್ರಿ ಅಂತ ಕೇಳಕತ್ತಿದ್ವಿ. ನಾವು ಕೊಡ್ತಾ ಇಲ್ಲ. ನಮ್ಮ ಹೋರಾಟ ನಿರಂತರ ಸರ್. ಇವು ನಮ್ಮ ಈ ಸುತ್ತ ಕೊಡೋ ಮಟ್ಟಲ್ಲಿ ಹೋರಾಟ ಮಾಡ್ತೀವಿ ಸರ್. ಪಿಡಿಒ ಸರ್ಗೆ ಯಾರು ಇದೈತೆ ನಮ್ಗೆ ಗೊತ್ತಿಲ್ಲ ಸರ್. ಪಿಡಿಒ ಸರ್ ನಮ್ಮ ಕಾನೂನು ಬದ್ಧವಾಗಿ ಅವ್ರಿಗೆ ನಮ್ಮ ಕಾಗದ ಪತ್ರ ಇದು ನೋಡ್ಕೊಂಡು ಮಾಡಿಕೊಡ್ಲಿ ನಮ್ಗೆ. ಇಳಿ ವಯಸ್ಸಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ ಈ ಪಾರ್ವತಮ್ಮ ಅವರ ಮಗ ಸೊಸೆ ಇಬ್ಬರೂ ಕೂಡ ಇದೇ ಹಿರೇಹಡಗಲಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದಾರೆ. ಇಬ್ಬರೂ ಕೂಡ ಜನಪ್ರತಿನಿಧಿಗಳು ಮನೆಯಲ್ಲಿಯೇ ಇದ್ರೂ ಪಾರ್ವತಮ್ಮಗೆ ಮಾತ್ರ ಈ ಸ್ವತ್ತನ್ನು ಮಾಡಿಸ್ಕೊಡುವುದಕ್ಕೆ ಸಾಧ್ಯವಾಗ್ತಿಲ್ಲ. ಇದರ ನಡುವೆ ಸರ್ಕಾರದ ನೀತಿ ನಿಯಮ ಅರಿಯದ ಅಧಿಕಾರಿಗಳು 4 ತಲೆಮಾರಿನಿಂದ ವಾಸ ಮಾಡೋ ಜಾಗಕ್ಕೆ ಈ ಸ್ವತ್ತನ್ನು ಕೊಡ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇರೋದಕ್ಕೆ ಪ್ರಭಾವಿಗಳ ಒತ್ತಡವೇ ಕಾರಣ ಇದೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಈ ರೀತಿಯ ಸಾಕಷ್ಟು ಪ್ರಕರಣಗಳಿದ್ದು ಸರ್ಕಾರ ಒಂದು ಪ್ರತ್ಯೇಕ ನೀತಿಯನ್ನು ಜಾರಿಗೊಳಿಸಬೇಕಿದೆ. ಆಗ ಮಾತ್ರ ಈ ರೀತಿಯ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ. ಅಂಬರೀಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.